ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೆ ಇಂದಿನ ಡೈಲಿ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಆ್ಯಸ್ ಯೂಶುವಲ್ ಬೆಳಿಗ್ಗೆ ಎದ್ದೆ. ನಾನು ಎದ್ದಿದ ತಕ್ಷಣ ಹೊರಗಡೆ ಹೋಗೋಣ ಫಸ್ಟು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ವಾತಾವರಣ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಾಗಿಲು ತೆಗಿತಿದ್ದೆ. ಯಾಕೋ ಗೊತ್ತಿಲ್ಲ, ಇಷ್ಟು ವರ್ಷ ಆದಮೇಲೆ ಬಾಗಿಲು ಕೂಡ ಕೈ ಕೊಡ್ತು. ಅಂದರೆ ಬಾಗಿಲು ಬೀಗನೇ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಒಂದು ಸೆಕೆಂಡ್ ಟೆನ್ಷನ್ ಆಯಿತು. ಯಾಕಂದರೆ ನನ್ನ ತಂಗಿ ಬಂದು ಆಟ ಆಡಿಸ್ತಾ ಇರ್ತಾಳೆ ಯಾವಾಗಲೂ. ಒಂದು ಸತಿ ಹಿಂಗೇನೆ ನೈಟ್ 12 ಗಂಟೆನಲ್ಲಿ ಇಲ್ಲಿಗೆ ಬಂದು ಹೊಸ್ತಲ್ಲಿ ನಾವು ಬೇಸಿಗೆ ಅಂತ ಅಂದ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಮಲ್ಕೊಳ್ತಾ ಇದ್ವಿ. ಅವಳು ಏನು ಮಾಡಿದ್ದಾಳೆ ಅಂತಂದರೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಬಂದು ಅವಳು ಮತ್ತು ಅವಳ ಮಗ ಇಬ್ಬರು ಸೇರಿಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡು ಬಂದು ನೈಟಲ್ಲಿ ನಿಂತ್ಕೊಂಡಿದ್ರು. ಜಸ್ಟ್ ಯೋಚನೆ ಮಾಡಿ, ಕತ್ತಲ್ಲಿ ಯಾರಾದರೂ ಹೀಗೆ ಬಿಳಿ ಬಟ್ಟೆ ಹಾಕ್ಕೊಂಡು ನಿಂತ್ಕೊಂಡ್ರೆ ನಿಮ್ಗೇನು ಅನಿಸುತ್ತೆ? ಅದು ಇವಾಗಲೂ ಆ ಕೆಲಸ ಈಗ ನಡೀತಾ ಇರುತ್ತೆ. ಕಿಟಕಿಯಿಂದ ಕೈಗಳು ಹಾಕ್ತಾರೆ, ಹೆದರಿಸ್ತಾರೆ, ಹೀಗೆಲ್ಲ ಇರುತ್ತೆ. ಅವ್ರಿಗೆ ಯಾಕೋ ಗೊತ್ತಿಲ್ಲ, ಬಾಗಿಲು ಸ್ಟಕ್ ಆಗಿತ್ತು. ಸರಿ, ಬಾಗಿಲು ತೆಗೆದುಬಿಟ್ಟು ಇನ್ನು ಮುಂದಿನ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಲೇಟಾಗೇ ಇದ್ದೆ. ಅಕ್ಕನಿಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೆ, ಅಕ್ಕ ಇವತ್ತು ನಾನು ಸಾರು ಮಾಡೋದಿಲ್ಲ, ಯಾಕಂತಂದರೆ ನಿನ್ನೆ ಮಾಡಿದ ಸಾರು ಜಾಸ್ತಿ ಇತ್ತು. ಸೊ ಇವತ್ತು ಸಾಂಬಾರು ಮಾಡೋದು ಬೇಡ ಅಂತಂದ್ಬಿಟ್ಟು ಅವ್ರಿಗೆ ಯಾಕೋ ಪಾಪ ನಾನು ಮಾಡೋ ಅಡುಗೆನಲ್ಲಿ ಉಪ್ಪು ಖಾರ ಇಲ್ಲ ಅಂತ ಹೇಳ್ತಾಯಿದ್ರು ನಮ್ಮಕ್ಕ. ಅದಕ್ಕೆ ಇವತ್ತು ಸಾರು ಮಾಡೋದು ಬೇಡ, ಸ್ವಲ್ಪ ಸ್ಪೈಸಿಯಾಗಿ ಏನಾದ್ರು ಒಂದು ಮಾಡೋಣ ಅಂತಂದ್ಬಿಟ್ಟು. ಈ ದಿನ ಬೆಳಗ್ಗೆ ಆದರೆ ಸಾಕು ನಮಗಿದೇ ಚಿಂತೆ, ನಾಳೆ ಏನು ಮಾಡೋದು ಅಂತಂದ್ಬಿಟ್ಟು. ರಾತ್ರಿ ಮಲ್ಕೊಳ್ಳೋವಾಗಲೂ ಅದೇ ಚಿಂತೆ, ನಾಳೆ ಬೆಳಗ್ಗೆ ಏನು ಮಾಡಬೇಕು ಅಂತಂದ್ಬಿಟ್ಟು. ಈ ನವರಾತ್ರಿ ಎಲ್ಲ ಏನು ಇಲ್ಲ ಅಂದಿದ್ರೆ ಆರಾಮಾಗಿ ಹೋಗ್ಬಿಟ್ಟು ಒಂದು ಅರ್ಧ ಕೆ ಜಿನೋ 1 ಕೆ ಜಿನೋ ಚಿಕನ್ ಅಥವಾ ಮಟನ್ ತಂದ್ಬಿಟ್ಟು ಆರಾಮಾಗಿ ತಂದ್ಬಿಟ್ಟು ಮಾಡಿಬಿಡ್ಬೋದಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ವೆಜ್ ಅಡುಗೆಗಿನ ನಾನ್ ವೆಜ್ಜೇ ಎಷ್ಟು ಬೆಸ್ಟು. ಬೇಗನೂ ಆಗ್ಬಿಡ್ತಾ ಇತ್ತೆ ಮತ್ತು ಖರ್ಚು ಕಮ್ಮಿನೇ. ಆ್ಯಕ್ಚುಲಿ ಹೇಳಬೇಕಂತಂದರೆ ಈ ವೆಜ್ ಅಡುಗೆಗಳು ಮಾಡಬೇಕಂದ್ರೆ ಒಂದು 10-20 ವೆರೈಟಿ ಮಾಡಿದ್ರು ಕೂಡ ಸಾಕಾಗೋದಿಲ್ಲ. ಅದೇ ನಾನ್ ವೆಜ್ಜಲ್ಲಿ ಒಂದು ಚಿಕನ್ ಸಾರು, ಇಲ್ಲ ಚಿಕನ್ ಫ್ರೈ, ಇಲ್ಲೊಂದು ಕಬಾಬ್ ಮಾಡಿಬಿಟ್ರೆ ಅಂತೂ ಸೂಪರಾಗಿರ್ತಂತೆ, ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ. ಬಟ್ ಇವಾಗ ನವರಾತ್ರಿ ನಡೀತಿರೋದ್ರಿಂದ ಇನ್ನು ದಸರಾ ಹಬ್ಬ ಕಳೆಯೋರ್ಗೂ ನಾನ್ ವೆಜ್ ಮಾಡೋಕ್ಕಾಗೋದಿಲ್ಲ. ಸರಿ, ಅಕ್ಕನಿಗೆ ಇವತ್ತು ಏನೋ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನೋಡಿದೆ ಏನಿದೆ ಅಂತಂದ್ಬಿಟ್ಟು ಯೋಚನೆ ಮಾಡಿ ರಾತ್ರಿ ಎಲ್ಲನೂ ಕೊನೆಗೆ ಬೆಳಿಗ್ಗೆಗೆ ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾಳೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೋಣ ಅಂತಂದ್ಬಿಟ್ಟು. ಇರೋ ಒಂದು ಹಾಫ್ ಆನ್ ಅವರ್ ಏನಾರು ಒಂದು ಮಾಡಬೇಕಲ್ವಾ. ಆ್ಯಸ್ ಯೂಶುವಲ್ ಗಂಜಿ ಮಾಡಿಬಿಟ್ಟು ಲೈಟಾಗಿ ಸ್ವಲ್ಪ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ನಾನು. ಸೊ ತರಕಾರಿಯಲ್ಲಿ ಸಾಧಾರಣವಾಗಿ ಏನೂ ಹಾಕಿಲ್ಲ, ಹಾಗೆಯೇ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಬಿಟ್ಟು ಮತ್ತು ಟೊಮೆಟೊ ಎಲ್ಲ ಹಾಕಿ ಲೈಟಾಗಿ ಪಲಾವ್ ಮಾಡಿದೆ ನಾನಿವತ್ತು. ಅದು ಯೋಚನೆ ಮಾಡ್ತಿದ್ದೆ ಹೆಂಗಿರುತ್ತೆ ಏನೋ, ಪಾಪ ಅವ್ರಿಗೆ ರುಚಿ ಬಾಯಿಗೆ ಅಂಟುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ತಿನ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು. ಆ್ಯಕ್ಚುಲಿ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಬಟ್ ಏನಂತಂದರೆ ಉಪ್ಪು ಖಾರ ಅವರು ಸಾಲಲ್ಲ ಅಂತ ಹೇಳ್ತಾರೆ, ಬಟ್ ನನಗೆ ಕರೆಕ್ಟಾಗಿರುತ್ತೆ. ಮತ್ತು ಇವತ್ತು ಬಂದುಬಿಟ್ಟು ಆಫೀಸ್ನಲ್ಲಿ ಗ್ರೀನ್ ಡೇ. ಸೊ ಇವತ್ತು ಹಸಿರು ಬಟ್ಟೆ ಹಾಕೋಬೇಕಾಗಿತ್ತು. ಆಮೇಲೆ ನನ್ನ ತಂಗಿ ಕೆಲವು ಚಾಕ್ಲೇಟ್ಸ್ ಬೇರೆ ಕೊಟ್ಟಳು. ನನ್ನ ಮಗಳು ಕೂಡ ಅದನ್ನು ಒಂದು ಚಾಕ್ಲೇಟ್ ಕೂಡ ಕೊಡಿದ್ರೆ ಎತ್ತಿಟ್ಕೊಂಡ್ಬಿಟ್ಲು. ಏನೋ ಸ್ವಿಗ್ಗಿ ಝೊಮ್ಯಾಟೊನಲ್ಲೆಲ್ಲ ಸ್ವಿಗ್ಗಿ ಝೊಮ್ಯಾಟೊಲ್ಲ, ಏನದು ಎಂಥದ್ದು, ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಏನೋ ಆಫರ್ಗಳು ನಡೀತಿದೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಮಗ ನನಗೆ ಫೋನ್ ಮಾಡಿ ಹೇಳ್ದ, ದೊಡ್ಡ ಈ ಥರ ಆಫರ್ಗಳು ನಡೀತಿದೆ, ಬೇಗ ಆರ್ಡ್ರ್ ಮಾಡು 12 ಗಂಟೆವರೆಗೂ ಅಂತಂದ್ಬಿಟ್ಟು. ಅವರಂತೂ ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಿಕೊಬಿಟ್ಟಿದ್ದಾರೆ ಮನೆಯಲ್ಲಿ. ಸೊ ಎಲ್ಲ ಆಯಿತು. ಇವತ್ತು ಇನ್ನೊಂದೇನಂತಂದರೆ ಆಫೀಸ್ಗೆ ಹೋಗಬೇಕಾಯ್ತು. ಆಫೀಸ್ಗೆ ಹೋಗುವಾಗ ಸಡನ್ನಾಗಿ ಯೋಚನೆ ಮಾಡಿದೆ ನಾನು, ಡೈರಿ ಸರ್ಕಲ್ವರೆಗೂ ಟಿಕೆಟ್ ತೊಗೊಬಿಟ್ಟೆ. ಆಮೇಲೆ ಸಡನ್ನಾಗಿ ಯೋಚನೆ ಮಾಡಿದೆ, ಇನ್ನೂ ಹೆಂಗಿದ್ರು ತುಂಬ ಟೈಮ್ ಇದೆ. ಅಂದರೆ ಬಸ್ ಇವತ್ತು ಯಾಕೋ ಗೊತ್ತಿಲ್ಲ, ಆ್ಯಸ್ ಯೂಶುವಲ್ ಬಂದಿದ್ದೇ ಒಂದು ಬಸ್ಸು, ಬಟ್ ಆ ಬಸ್ಸು ಡ್ರೈವರ್ ಅಂತೂ ತುಂಬಾ ಫಾಸ್ಟಾಗಿ ಹೋಗ್ಬಿಟ್ರು. ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ಗಲ್ಲೇ ಡೈರಿ ಸರ್ಕಲ್ಗೆ ಬಂದುಬಿಟ್ಟೆ. ಅಂದರೆ ನಾನು ಡೈರಿ ಸರ್ಕಲ್ಗೆ ಬಂದಾಗ ಒಂದು 7:45 ಆಗಿತ್ತು ಅಷ್ಟೇ. ಸರಿ ಅಂದ್ಕೊಂಡೆ, ಹೆಂಗಿದ್ರು ಟೈಮ್ ಇದೆಯಲ್ಲ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೂವು ತಂದುಬಿಡೋಣ. ಇವತ್ತು ಸಂಜೆ ಹೋಗಿ ತರೋ ಪ್ಲ್ಯಾನ್ ಇತ್ತು ನನಗೆ. ಮತ್ತು ಇನ್ನು ಸಾಯಂಕಾಲ ಅಂತಂದರೆ ಮತ್ತೆ ತುಂಬ ಟಯರ್ಡ್ ಆಗಿಬಿಡುತ್ತೆ, ಟೈಮ್ ತುಂಬ ಸ್ಪೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೋಗಿ ತಂದುಬೇಡ ಅಂತ ಮಾರ್ಕೆಟ್ಗೆ ಹೋದೆ. ಬಟ್ ಅನ್ಫಾರ್ಚುನೇಟಾಗಿ ಏನಾಗುತ್ತೆ ಅಂದರೆ, ಈ ಬೆಂಗಳೂರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ, ಯಾವಾಗ ಏನಾಗುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸರ್ಕಾರದವರಂತೂ ಯಾವಾಗ ಏನು ಬೇಕೋ ಅವ್ರು ಡಿಸೈಡ್ ಮಾಡ್ತಾ ಇರ್ತಾರೆ, ಯಾವಾಗ ಬೇಕು ರೂಟ್ ಚೇಂಜ್ ಮಾಡ್ತಾ ಇರ್ತಾರೆ, ಯಾವಾಗ ಬೇಕಂದರೆ ಬಸ್ಸುಗಳು ಚೇಂಜ್ ಮಾಡ್ತಾ ಇರ್ತಾರೆ. ಇದು ಎಷ್ಟೋ ಸತಿ ಆಗಿದೆ, ಈ ಬೆಂಗಳೂರು ಜೀವನನೇ ಹೀಗೆ. ಸೊ ನಿಮ್ಗೆ ಇನ್ನೊಂದು ಏನಂತಾರೆ, ನಾನು ವೀಡಿಯೋ ನೋಡ್ತೀನಿ, ನಿಮಗೆ ಎಕ್ಸಾಕ್ಟಾಗಿ ಬೆಂಗಳೂರಲ್ಲಿ ಜೀವನ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಅಂದರೆ ನಾವೆಲ್ಲ ಏನಿಲ್ಲ, ಈ ಗಿಲ್ಟ್ರೆಲ್ಲ ಏನೂ ಇರೋದಿಲ್ಲ, ಎಲ್ಲ ಏನೇ ನಡೆಯುತ್ತೆ ಅದನ್ನು ಹಾಗೆ ಆಗ್ತಾ ಇರ್ತೀನಿ. ಆದರೆ ಪ್ಲೀಸ್ ಯಾರೂ ಬೈಕೊಳ್ಳೋಕೆ ಹೋಗ್ಬೇಡಿ. ನಾನು ಬೆಂಗಳೂರನ್ನ ನಿಜವಾಗ್ಲೂ ಬೈತಾ ಇಲ್ಲ, ಬಟ್ ಇಲ್ಲಿನ ಜೀವನ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬೆಂಗಳೂರು ಬಂದ್ಬಿಟ್ಟು ನನ್ನ ಊರು, ಅದು ಏನೋ ಹೇಳ್ತಾರೆ ನಮ್ಮ ಸೆಂಟಿಮೆಂಟು. ಬಟ್ ಏನಕ್ಕೆ ಆ ಥರ ಮಾತಾಡ್ತಿದ್ದೀನಿ ಅಂತಂದರೆ, ಎಲ್ಲ ಕಡೆಯಿಂದನೂ ನಮ್ಮ ಬೆಂಗಳೂರು ಬಂದ್ಬಿಟ್ಟು ಜನ ಸೇರಿಕೊಂಡು ನಾವು ಬೆಂಗಳೂರು ಫುಲ್ಲು ಚೇಂಜ್ ಆಗ್ತಾಯಿದೆ. ಏನೂ ಮಾಡೋಕ್ಕಾಗೋದಿಲ್ಲ. 20 ವರ್ಷದ ಹಿಂದ್ಗಡೆ ಇದ್ದಿದ್ದು ಬೆಂಗಳೂರು ಇವಾಗ ನೋಡಿದ್ರೆ ಇದು ಬೆಂಗಳೂರಾ ಅಂತ ಅನಿಸುತ್ತೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾವಿನ್ನೂ ಚಿಕ್ಕ ಮಕ್ಕಳು ಇರುವಾಗ ಈ BTM ಲೇಔಟು ಮತ್ತು JP ನಗರ್ ಥರ್ಡ್ ಫೇಸ್ ಅಂತೆಲ್ಲ ಜಾಗಗಳಿದೆಯಲ್ಲ, ಅದು ಹೇಗಿತ್ತು ಗೊತ್ತಾ, ನಿಜವಾಗ್ಲೂ ಹೇಳ್ತಿದ್ದೀನಿ. ಎಷ್ಟೋ ಖಾಲಿ ಸೈಟ್ಗಳಿದ್ದು ಅಲ್ಲೆಲ್ಲ. ನಾನು ಇವಾಗಂತೂ ಒಳ್ಳೆ ಬೆಂಕಿಪಟ್ಟಣದಲ್ಲಿ
ಕಾಲದಲ್ಲಿ ಮನೆಗಳು ಕಟ್ಕೊಂಡಂಗೆ ಇಷ್ಟಿಷ್ಟೇ ಮನೆಗಳು ಕಟ್ಟಿದ್ದಾರೆ. ಮತ್ತು ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಅಂತ ಬಂದಮೇಲೆ ಅಂತೂ ನಿಜ ಹೇಳ್ತಿದ್ದೀನಿ, BTM ಅಂತೂ ಫುಲ್ಲು ಸ್ಪಾಯ್ಲ್ ಆಗೋಯಿತು. ಈಗ ವಾಪಸ್ ಬರೋಣ, ಯಾಕಂತಂದರೆ ನನ್ನ ಮೈಂಡ್ ಡೈವರ್ಟ್ ಆಗೋಯಿತು. ಸೊ ನಾನು ಏನೇನೋ ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಇನ್ನೊಂದೇನೆಂದರೆ ಬಸ್ಸು ಬಂದುಬಿಟ್ಟು ಆ್ಯಕ್ಚುಲಿ ಈ ಮಾರ್ಕೆಟ್ ಹತ್ರ ಫ್ಲೈಓವರ್ ಕೆಳಗಡೆ ನಿಲ್ಲಿಸ್ಬೇಕಾಗಿತ್ತು. ಬಟ್ ನಾನು ನೋಡಿದೆ ಯಾಕೋ ಬಸ್ಸು ಬೇರೆ ರೂಟ್ ಹಿಡಿತಿದೆಯಲ್ಲ, ಈ ರೂಟ್ ನಾನು ಯಾವತ್ತೂ ನೋಡಿಲ್ವಲ್ಲ ಅಂತ ಅಂದ್ಬಿಟ್ಟು. ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಪಕ್ಕದಲ್ಲಿ ಇರೋರು ಹೇಳಿದ್ರು, ಅಮ್ಮ ಏನೋ ರೋಡ್ ಕ್ಲೋಸ್ ಮಾಡಿದ್ದಾರಮ್ಮ, ಒಂದು ವಾರದಿಂದ ಬಸ್ಸು ಡೈವರ್ಷನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಇಲ್ಲೇ ಇಳಿಬೇಕು, ನೀನು ಇಲ್ಲಿಂದ ಮತ್ತೆ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು ಅಂತಂದರು. ಮೊದಲೇ ಕಾಲೋಗಿ ಅಳ್ತಾ ಇರ್ತೀನಿ, ಅದ್ರಲ್ಲಿ ಇದು ಬೇರೆನಾ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಅಂತೂ ಇಂತೂ ಹೂವು ಮಾರ್ಕೆಟ್ ನೋಡಿದ ತಕ್ಷಣ ಸ್ವಲ್ಪ ಸಮಾಧಾನ ಆಯಿತು, ಇಲ್ಲೇ ಇದೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದೇನಂತಂದರೆ ನಾನು ಇವತ್ತೇ ಈ ಥರ 7 ಗಂಟೆ 8 ಗಂಟೆಗೆಲ್ಲ ಮಾರ್ಕೆಟಿಗೆ ಬಂದಿದ್ದು. ನಿಜ ಹೇಳ್ತೀನಿ, ರೇಟ್ಗಳಂತೂ ಹೇಗಿದೆ ಅಂತಂದರೆ ಹೂವೂ ಅಷ್ಟೇ ತುಂಬಾ ಚೆನ್ನಾಗಿದೆ, ವೆರೈಟಿ ಇತ್ತು, ಮತ್ತು ಫ್ರೆಶ್ ಆಗೂ ಇತ್ತು. ನನಗೆ ಇನ್ನೊಂದು ಲಾಜಿಕ್ ಏನಂದರೆ, ನಂಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಆ್ಯಕ್ಚುಲಿ ನಮ್ಮ ಅಕ್ಕ ಕೂಡ ನಾವು ಒಂದು ಸತಿ ಹೇಳಿದರು, ನಿಮಗೂ ಯೂಸ್ ಆಗುತ್ತೆ, ಸ್ವಲ್ಪ ತಿಳಿದಿಟ್ಕೊಳ್ಳಿ ಇದ್ರ ಬಗ್ಗೆ. ಸಪೋಸ್ ಏನಾರು ನೀವು KR ಮಾರ್ಕೆಟು ಅಂದರೆ ಈ ಬೆಂಗಳೂರಲ್ಲಿ ಸಿಟಿ ಮಾರ್ಕೆಟ್ ಅಂತ ಏನು ಹೇಳ್ತೀವಿ, ಇಲ್ಲೆಲ್ಲ ಬಂದುಬಿಟ್ಟು ಹೂವೆಲ್ಲ ಪರ್ಚೇಸ್ ಮಾಡಬೇಕಂತಂದರೆ ಬೆಂಗಳೂರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಸಾಧಾರಣವಾಗಿ. ಬಟ್ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಈ ಇನ್ಫಾರ್ಮೇಷನ್ ಯೂಸ್ ಆಗ್ಬೋದು. ಬೆಳಿಗ್ಗೆ ಒಂದು 7ರಿಂದ 8 ಗಂಟೆಗೆ ಬಂದುಬಿಟ್ಟು ಹೂವು ಅಂತೂ ಅರ್ಧಕ್ಕರ್ಧ ರೇಟ್ ಕೊಟ್ಬಿಡ್ತಾರೆ. ನನಗೆ ನಿಜ ಹೇಳಬೇಕಾದ್ರೆ ಹೂವೆಲ್ಲ ತುಂಬ ರೀಸನೇಬಲ್ಗೆ ಸಿಕ್ತು ರೇಟ್ ಅಂತೂ. ಮಲ್ಲಿಗೆ ದಿಂಡು ಸಾಧಾರಣವಾಗಿ ಎಲ್ಲರೂ ಕೇಳಿದ್ರೆ ಒಂದು ಅಥವಾ 50 ರೂಪಾಯಿ ಹೇಳ್ತಾರೆ, ಇಲ್ಲ 100 ರೂಪಾಯಿ ಹೇಳ್ತಾರೆ. ಪಾಪ ಅಮ್ಮ ಬಂದುಬಿಟ್ಟು ನನಗೆ 20 ರೂಪಾಯಿಗೆ ಒಂದು ದಿಂಡು ಕೊಡ್ತೀನಿ ಅಂತ ಹೇಳಿದ್ರು. ಹಂಗಿದ್ರೂ ಒಂದು 4-5 ದಿಂಡುಗಳು ನಾನು ತೊಗೊಂಡೆ ನಾನು. ಅಂದರೆ ಮಲ್ಲಿಗೆ ಹೂವು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಮತ್ತು ಸೇವಂತಿ ಹೂವು ಅಂತ ಏನು ಹೇಳ್ತೀವಿ ಅದನ್ನು ಪೋಣಿಸಿದ್ರೆ ಚೆನ್ನಾಗಿತ್ತು. ಅದೊಂದು 4-5 ದಿಂಡುಗಳು ತೊಗೊಂಡೆ. ಮನೆಯಲ್ಲಿ ಬೇರೆ ಪೂಜೆ ಮಾಡಿರಲಿಲ್ಲ, ನವರಾತ್ರಿ ಇದ್ರೂ ಕೆಲವು ಕಾರಣಾಂತರಗಳದ್ದು ಪೂಜೆ ಮಾಡೋಕ್ಕಾಗಿಲ್ಲ. ಇನ್ನು ನಾಳೆ ಹೆಂಗಿದ್ರು ರಜೆ ಇರುತ್ತೆ, ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಎಷ್ಟಾಗುತ್ತೋ ಶೂ ತೊಗೊಳೋಣ ಅಂತಲೇ ಮಾರ್ಕೆಟಿಗೆ ಬಂದೆ ನಾನು. ನೋಡಿ, ಸೇವಂತಿ ಹೂವುಗಳಂತೂ ಒಳಗಡೆ ಬಂದರೆ ಬಿಡಿ ಹೂವು ಸಿಗುತ್ತೆ ನಮಗೆ. ಆ ರೋಡಲ್ಲಿ ಬಂದುಬಿಟ್ಟು ಹೊರಗಡೆ ಹಾಕ್ಕೊಂಡಿರ್ತಾರೆ, ಅಲ್ಲೆಲ್ಲ ಕಟ್ಟಿರೋ ಹೂವುಗಳೇ ಸಿಗೋದು, ಕಟ್ಟಿರೋದು, ಪೋಣಿಸಿರೋದು. ಸಪೋಸ್ ನಿಮ್ಗೆ ಏನಾದ್ರು ಫಂಕ್ಷನ್ಗಳಿಗೆಲ್ಲ ಬೇಕು ಅಂತಂದರೆ ನೀವು ಹೋಗಿ ಅಲ್ಲಿ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ, ಮತ್ತು ಕಮ್ಮಿ ರೇಟು ಕೊಡ್ತಾರೆ ಹೇಳಬೇಕಂತಂದರೆ. ಯಾಕಂತಂದರೆ ಅವರು ಅಟ್ ಎನಿ ಕಾಸ್ಟ್ 8 ಗಂಟೆಗೆ ಟ್ರಾಫಿಕ್ ಕ್ಲಿಯರ್ ಮಾಡಬೇಕಾಗುತ್ತೆ. ಈ ಟ್ರಾಫಿಕ್ ಪೊಲೀಸರು ಬಂದುಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ತಾ ಇರ್ತಾರೆ. ಸೊ ಅವ್ರು ಹೋಗಬೇಕಲ್ವಾ ಅನ್ನೋ ಟೈಮಲ್ಲಿ, ಹೋಗೋ ಟೈಮಲ್ಲಿ ಅವ್ರಿಗೆ ಏನು ರೇಟ್ ಸಿಗುತ್ತೋ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟೋ ಹೂವುಗಳನ್ನ ರೋಡಲ್ಲಿ ಹಾಗೆ ಎರಚಿದ್ರು, ನಾನು ನೋಡಿದೆ ಅದನ್ನು. ಸೊ ನಾನು ಹಾಗೇನೇ ಮನೆಗೆ ಏನು ಹೂವು ಬೇಕೋ ತೊಗೊಂಡು. ಮತ್ತು ಇನ್ನೊಂದು ಏನಂತಂದರೆ, ನನ್ನ ಮೊಬೈಲ್ನಲ್ಲಿ ನೋಡ್ಕೊಂಡಿರಲಿಲ್ಲ, ಬ್ಯಾಟ್ರಿ ಬೇರೆ ಲೋ ಆಗೋಯಿತು. ನಾನು ಸಾಧಾರಣವಾಗಿ ಕ್ಯಾಶ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಹೋಗೋದಿಲ್ಲ, ಮೊಬೈಲ್ನಲ್ಲೇ ಫೋನ್ಪೇ ಮಾಡಬೇಕಾಗುತ್ತೆ ನಾನು. ಮಲ್ಲಿಗೆ ಕೂಡ ಹಾಗೆ ಮಿಸ್ ಆಯಿತು ನನಗೆ. ಸ್ವಲ್ಪ ಒಂದು 5-6% ಇತ್ತು, ಯಾಕಂದರೆ ನನಗೆ ಆಫೀಸ್ಗೆ ಹೋಗಿ ರೀಚ್ ಆಗಬೇಕು. ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ಆಫೀಸ್ಗೆ ಹೇಗಿದ್ರು ಇವತ್ತು ಲೇಟಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಮತ್ತು ಬಂದು ಇಲ್ಲಿ ಕಾರ್ಪೊರೇಷನ್ ಹತ್ರ ನಿಂತ್ಕೊಂಡು, ನಂಗೆ ಇನ್ನೊಂದೇನೆಂದರೆ ಬಸ್ ರೂಟ್ ಹೆಂಗೆ ಹಿಡಿಬೇಕು, ಹೆಂಗೆ ಹೋಗ್ಬೇಕಂತ ಗೊತ್ತಾಗಿಲ್ಲ ನನಗೆ. ಅಂತೂ ಇಂತೂ ಬಂದು ಕಾರ್ಪೊರೇಷನ್ ಹತ್ರ ನಿಂತ್ಕೊಂಡು ಮತ್ತು ನಮ್ಮ ಆಫೀಸ್ಗೂ ಬಸ್ ಬಂತು. ಪುಣ್ಯ ಏನಂತಂದರೆ ಬಸ್ಸು ಫುಲ್ ಖಾಲಿ ಇತ್ತು. ನಾನು ಹತ್ತಿದ ತಕ್ಷಣ ಬಂದು ಆಫೀಸ್ ರೀಚ್ ಆದೆ. ನಾನು ಆಫೀಸ್ ರೀಚ್ ಆಗಿಬಿಟ್ಟು ಸ್ವಲ್ಪ ಲೇಟ್ ಆಯಿತು ಇವತ್ತು ಆಫೀಸ್ ಬರೋದಕ್ಕೆ. ಪರವಾಗಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯಾಕಂತಂದರೆ ಇಲ್ಲೆಲ್ಲ ಟೈಮಿಂಗ್ಸ್ ಎಲ್ಲ ಏನು ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ ಇವ್ರಿಗೆಲ್ಲನೂ. ಮತ್ತು ಇನ್ನೊಂದೇನೆಂದರೆ, ಇವತ್ತು ಆಫೀಸಲ್ಲಿ ಈ ಒಂದು ಆಫೀಸಲ್ಲಿ ನಂಗೆ ಏನಂತಂದರೆ ಸ್ವಲ್ಪ ಓಡಾಡೋದು ಜಾಸ್ತಿ ಇರುತ್ತೆ. ಅಂದರೆ ಹಳೆ ಆಫೀಸಲ್ಲಿ ಬಂದ್ಬಿಟ್ಟು ಕೂತಿ ಜೊತೆಲೇ ಕುತ್ಕೋಬೇಕಾಗಿರ್ತಿತ್ತು. ಬಟ್ ಇಲ್ಲಿ ಸ್ವಲ್ಪ ಓಡಾಡೋದಕ್ಕೆ, ಹೊರಗಡೆ ಹೋಗ್ಬರೋದಕ್ಕೆಲ್ಲ ನನಗೆ ಮನಸ್ಸು ಬರುತ್ತೆ, ಬರಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು. ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟಿಂಗ್ ಮಾಡ್ಕೋಬೇಕಾಗಿತ್ತು. ಇಲ್ಲೇ ಪಕ್ಕದಲ್ಲೇ ಒಂದು ಪ್ರಿಂಟ್ ಎಕ್ಸ್ಪ್ರೆಸ್ ಅಂತ ಇತ್ತು, ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟ್ ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮ ಮೇಡಮ್ ಮನೆಗೆ ನಾನು ಪೋರ್ಟರ್ ಮಾಡಬೇಕಾಗಿತ್ತು. ಅದನ್ನು ಸಹ ಪೋರ್ಟರ್ ಮಾಡಿದೆ. ಸೊ ಇವತ್ತು ಆಫೀಸ್ ಕೆಲಸ ಎಲ್ಲ ಮುಗೀತು. ಮತ್ತು ನೆಕ್ಸ್ಟ್ ಇನ್ನು ಬ್ಯಾಕ್ ಟು ಹೋಮ್, ಮನೆಗೆ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಸ್ ಯೂಶುವಲ್ ಬಂದೆ, ಬಸ್ ಸಿಕ್ತು ನನಗೆ. ಇನ್ನೊಂದೇನಾದ್ರೆ ಈ ಬ್ಯಾಗ್ ಬೇರೆ ಭಾರ ಆಯ್ತು ಇವತ್ತು. ಮತ್ತು ಪುಣ್ಯಕ್ಕೆ ನನಗೆ ಬಸ್ಸು ಕೂಡ ಸಿಕ್ತು, ಬಸ್ಸಲ್ಲಿ ಸೀಟ್ ಸಿಕ್ತು. ಬಸ್ಸೇನೋ ಸಿಗುತ್ತೆ, ದಂಡಿಯಾಗಿ ಬರ್ತಾ ಇರುತ್ತೆ, ಆದರೆ ಸೀಟ್ ಇರೋದಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಇನ್ನೊಂದೇನೆಂದರೆ, ನಾವು ಟ್ರಾವೆಲ್ ಮಾಡೋ ಬಸ್ಸುಗಳೆಲ್ಲ ಆಲ್ಮೋಸ್ಟ್ ತುಂಬ ದೂರ ಬಸ್ಸುಗಳಾಗಿರೋದ್ರಿಂದ ಸೀಟುಗಳೆಲ್ಲ ಸಿಗೋದಿಲ್ಲ. ಸಪೋಸ್ ಏನಾದ್ರು ಮಾರ್ಕೆಟು ಮೆಜೆಸ್ಟಿಕಲ್ಲಿ ಫುಲ್ ಆಗಿದ್ದರೆ ಅದು ಕೊನೆವರೆಗೂ ಫುಲ್ ಹಾಗೆ ಇರುತ್ತೆ. ಸೊ ನೋಡ್ಕೊಂಡು ನಾವು ಬಸ್ ಹತ್ತಬೇಕಾಗುತ್ತೆ. ಇವತ್ತು ಬಸ್ಸಲ್ಲಿ ಯಾಕೋ ಲೈಟಾಗಿ ಹಿಂದ್ಗಡೆಯಿಂದ ಸ್ವಲ್ಪ ಗಲಾಟೆಗಳು ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತು ನನಗೆ.
ಜಗಳ ಏನಕ್ಕೆ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು ಅಂತ ನನಗಂತೂ ಗೊತ್ತಿಲ್ಲ. ಅಂತೂ ಜಗಳ ಅಂತೂ ನಡೀತಾನೇ ಇತ್ತು, ಅದು ನಿಲ್ಲೇ ಇಲ್ಲ ಕೊನೆವರೆಗೂ. ಆಮೇಲೆ ಅಂತೂ ಇಂತೂ ನಮ್ಮ ಸ್ಟಾಪ್ ಬಂತು. ನಾನು ನಮ್ಮ ಸ್ಟಾಪಲ್ಲಿ ಇಳ್ಕೊಂಡು ಆ್ಯಸ್ ಯೂಶುವಲ್ ಅದೇ ಥರ ಮತ್ತೆ ಆಟೋ ಹಿಡ್ಕೊಂಡು ಮನೆಗೆ ಬಂದಿದ್ದಾಯಿತು. ಇವತ್ತು ಸ್ವಲ್ಪ ಬೇಗನೆ ಮನೆಗೆ ಬಂದುಬಿಟ್ಟೆ. ಹೇಳಬೇಕಂತಂದ್ರೆ ಒಂದು 6:20 6:15 ಬಂದುಬಿಟ್ಟೆ. ನೆನ್ನೆ ನೋಡಿ ಎಷ್ಟು ಕತ್ಲಿತ್ತು, ಇವತ್ತು ಸ್ವಲ್ಪ ಬೆಳಕಿದೆ. ಇವತ್ತು ಇಲ್ಲಿನ ಪ್ರಯಾಣ ಮುಗಿಯುತ್ತೆ. ಅಂತೂ ಇಂತೂ ಮನೆಗೆ ಬಂದು ಸೇರಿ ಆಯಿತು. ಇನ್ನು ನಾಳೆ ಶನಿವಾರ ಭಾನುವಾರ 2 ದಿನ ರಜೆಗಳಿರುತ್ತೆ. ಆದ್ರೂ ನಾಳೆ ಶನಿವಾರ ಆಗಿರೋದ್ರಿಂದ ಈ ವಾರ ಎಲ್ಲ ಪೂಜೆ ಮಾಡಿಲ್ಲವಲ್ಲ, ಸೊ ಪೂಜೆ ಮಾಡಬೇಕಾಗತ್ತೆ. ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು, ನನ್ನ ಮಗಳು ಪಾಪ ಆಲ್ರೆಡಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿರ್ತೀನಿ ಅಂತ ಹೇಳಿದ್ಲು. ನನ್ನ ಮಗಳಿಗಂತೂ ಫುಲ್ಲು ಶಾಕು. ಏನಕ್ಕೆ ನಮ್ಮಮ್ಮ ಇಷ್ಟೊಂದು ಹೂವು ಎತ್ಕೊಂಡು ಬಂದುಬಿಟ್ಟಿದೆ ಅಂತಂದ್ಬಿಟ್ಟು. ನಾನು ಸ್ವಲ್ಪ ಮುಂಜಾಗ್ರತೆಯಿಂದ ಹೂವು ತಂದೆ. ನಾನು ಇನ್ನು ಬರೋವರ ಹೋದರೆ ಇನ್ನೂ ಎಷ್ಟಿರ್ತೈತೆ ರೇಟುಗಳು ಅಂತ ಅಂದ್ಬಿಟ್ಟು ತಂದು ಫ್ರಿಜ್ಜಲ್ಲಿ ಇಟ್ಕೊಳ್ಳ ಅಂತ ಅಂದ್ಬಿಟ್ಟು ಸ್ವಲ್ಪ ದಂಡಿಯಾಗಿ ಹಾಕೋಣ ಅಂತ ತಂದೆ ನಾನು. ನೋಡಿ ಎಲ್ಲ ಇವಾಗ ಬ್ಯಾಗಿಂದ ಎತ್ತಾ ಇದ್ದಾಳೆ. ಸ್ವಲ್ಪ ನೀರು ಹಾಕಿ ಚಿಮ್ಮಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಳೆಗೆಲ್ಲನೂ ಫ್ರೆಶ್ ಆಗಿಬಿಡುತ್ತೆ. ನಾಳೆ ಫುಲ್ಲು ದೇವ್ರಿಗೆಲ್ಲ ಹಾಕಿ ಚೆನ್ನಾಗಿ ಪೂಜೆ ಮಾಡಿ ಅಲಂಕಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ನೋಡೋಣ, ನಾಳೆ ಬೆಳಗ್ಗೆ ಎದ್ದು ಸ್ವಲ್ಪ ಬೇಗ ಕೆಲಸ ಎಲ್ಲ ಮಾಡಿಬಿಟ್ಟು ಪೂಜೆ ಗೀಜೆಲ್ಲ ಮಾಡಿಬಿಟ್ಟು ಸ್ವಲ್ಪ ಅಕ್ಕನ ಮನೆಗೆ ಬೇರೆ ಹೋಗ್ಬಿಡ್ಬೇಕು. ಯಾಕೋ ಪಾಪ ನಮ್ಮ ಅಕ್ಕನ ಈ ವಾರ ನಾನು ಹೋಗಿ ನೋಡಿರಲಿಲ್ಲ. ನಾನು ಇಲ್ಲಾಂದ್ರೆ ಯೂಶ್ವಲಿ ನಮ್ಮ ಅಕ್ಕ ಮನೆಗೆ ಬರೋದು, ಈ ವಾರ ಎಲ್ಲ ನೋಡಿರಲಿಲ್ಲ. ಹೋಗ್ಬರೋಣ ನಮ್ಮ ಅಕ್ಕನ ಮನೆಗೆ ಅಂತಂದ್ಬಿಟ್ಟು. ಹಾಗೇನೇ ನಾಳೆ ಸ್ವಲ್ಪ ಆಚೆ ಎಲ್ಲ ಹೋಗೋದೆಲ್ಲ ಕೆಲಸ ಇರುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನನಗೆ ಅಂದರೆ ಹಳೆ ಆಫೀಸ್ನಲ್ಲಿ ಸ್ವಲ್ಪ ದುಡ್ಡು ಬಂದಿತ್ತು, ಸೆಟ್ಲ್ಮೆಂಟ್ ಬಂದಿತ್ತು. ಅದನ್ನು ಮಿಕ್ಕಿದ್ದು ಬೇರೆ ಏನೇನೋ ಖರ್ಚುಗಳಿಗೆ ಬಳಸ್ಕೋಬೇಕಾಗಿತ್ತು. ಸ್ವಲ್ಪ ದುಡ್ಡು ಮಿಗಿಲಿತ್ತು. ಕೊನೆಗೆ ಅದೊಂದು ನೆನಪು ಇರಲಿ ಅಂತಂದ್ಬಿಟ್ಟು ಅಗಾರೋ ಹ್ಯಾಂಡ್ ಬ್ಲೆಂಡರ್ನ ಆರ್ಡರ್ ಮಾಡಿದೆ ನಾನು. ನೋಡೋಣ, ಫಸ್ಟು ಕೇಕ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿವಸ ತೊಗೋಬೇಕು ಅಂದ್ಕೊಂಡಿದ್ದೆ. ನೆಕ್ಸ್ಟು ನಾನು ಬೇಕಿಂಗ್ ಕ್ಲಾಸಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಪ್ಲ್ಯಾನ್ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀವಿ, ಅದು ಮಾಡೋಣ ಇದು ಮಾಡೋಣ ಅಂತಂದ್ಬಿಟ್ಟು. ಆದರೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ್ದು ವರ್ಕೌಟ್ ಆಗುತ್ತೆ ಅಂತಂದ್ಬಿಟ್ಟು. ಇದೆ ಸದ್ಯಕ್ಕಂತೂ ಪ್ಲ್ಯಾನ್ ಇದೆ. ಇನ್ನೊಂದು 2 ವರ್ಷದಲ್ಲಿ ಏನಾದ್ರು ಒಂದು ಮಾಡಬೇಕು. ಅಂದರೆ ಈಗ ಸದ್ಯಕ್ಕೆ ನನ್ನ ಮಗಳು 9ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವಳು 10ನೇ ಕ್ಲಾಸ್ ಹೋಗೋವರೆಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅವ್ಳು 10ನೇ ಕ್ಲಾಸ್ ಆಗಿದ ತಕ್ಷಣ ನೋಡೋಣ ಏನೇನು ಮಾಡಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬ್ಲೆಂಡರ್ ಬಂತು ಮನೆಗೆ ಇವತ್ತು, ಅದನ್ನು ಸಹ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡೋಣ, ನಿಮಗೆ ಮುಂದಿನ ದಿನಗಳಲ್ಲಿ ಈ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಏನಾದ್ರು ಕೇಕು ಅಥವಾ ಏನಾದ್ರು ಮಾಡಿ ಅದನ್ನು ಸಹ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಆದಷ್ಟು ಬೇಗ ಒಳ್ಳೆ ಟೈಮ್ ಬರಲಿ ಅಂತ ದೇವರಲ್ಲಿ ನೀವು ಸಹ ಸ್ವಲ್ಪ ಕೇಳ್ಕೊಳ್ಳಿ. ಇನ್ನು ಮತ್ತೆ ಮನೆ ಮುಂದೆ ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ನನ್ನ ಮಗಳು ಇಟ್ಕೊಂಡು ಇವತ್ತು ನಾನು ತೊಳ್ಕೊಳ್ತೀನಿ, ಇನ್ನೂ ಕುತ್ಕೋಗು ಅಂತ ಹೇಳಿದ್ಲು. ಸರ್ ಆಯಿತು ಮಾಡಮ್ಮ ಕೆಲಸ ಅಂತ ಅಂದ್ಬಿಟ್ಟು ಆರಾಮಾಗಿ ಬಂದು ಸ್ವಲ್ಪ ಕುತ್ಕೊಂಡೆ. ನೋಡಿ ಎಲ್ಲ ನೀಟಾಗೆಲ್ಲ ತೊಳೆದು, ಯಾಕಂದ್ರೆ ತೊಳ್ಕೊಬಿಟ್ರೆ ಬೆಳಗ್ಗೆಗೆ ಕೆಲಸ ಇರೋದಿಲ್ಲ ಜಾಸ್ತಿ, ಅಂದರೆ ನೆಲೆಲ್ಲ ಒದ್ದೇ ಇರೋದಿಲ್ಲ. ಸೊ ಎಲ್ಲ ಇವಾಗ ತೊಳ್ಕೊಬಿಡೋದು ಒಳ್ಳೇದು ಅಂತ ಅಂದ್ಬಿಟ್ಟು ಇನ್ನು ಬೆಳಿಗ್ಗೆ ಎದ್ದು ಹೊಸ್ಲಿಗೆಲ್ಲನೂ ಅರ್ಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಬೋದು, ಈಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸಹ ಆಲ್ಮೋಸ್ಟ್ ಅವಳೇ ಮಾಡ್ತಾಳೆ. ನೋಡಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನನ್ನ ಮಗಳು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸೇ ಆಗ್ತಾ ಇದ್ದಾಳೆ. ಹಾಗೆ ನೋಡ್ತಾ ಇರಿ, ಸ್ವಲ್ಪ ಹಂಗೆ ಸ್ವಲ್ಪ ಬಿಲ್ಡಪ್ ಕೂಡ ಕೊಟ್ಕೊಂಡು ಪಾಪ ಒಳಗಡೆಗೆ ಚೆನ್ನಾಗಿ ಎಂಟ್ರಿ ಆಗ್ತಾಳೆ. ಇನ್ನು ಇವತ್ತಿನ ಅಡುಗೆ ಬಂದುಬಿಟ್ಟು, ಅಂದರೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ನಮ್ಮಮ್ಮ ಇವತ್ತು ಸೊಪ್ಸಾರು ಮಾಡಿದರು. ಸೊಪ್ಸಾರು ಜೊತೆಗೆ ಅನ್ನ ಮಾಡಿ ಊಟ ಮಾಡಿದ್ದಾಯಿತು ಕೊನೆಗೆ. ಹಾಗೇನೇ ನನ್ನ ಮಗಳಿಗೆ ಇದ್ದಕ್ಕಿದ್ದಂಗೆ ಹೊಸ್ದಾಗಿ ಒಂದು ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಅವಳು ಒಂದು ಡೈಲಾಗ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅಮ್ಮ ನಾನೇನಾದರೂ ಮಾಡ್ತೀನಿ, ಅಮ್ಮ ನಾನೇನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಮೆಹಂದಿ ಕಲಿಯೋ ಒಂದು ಆಸೆ ಅವಳಿಗೆ ಬಂದಿದೆ. ಟ್ರೈ ಮಾಡ್ತಾ ಇದ್ದಾಳೆ ಮೆಹಂದಿ ಹಾಕೋದಕ್ಕೆ. ನೋಡಿ, ಅವಳಿಗೆ ಇನ್ನೂ ತುಂಬ ಏನು ಪ್ರಾಕ್ಟೀಸ್ ಮಾಡಿಲ್ಲ, ಹಾರ್ಡ್ಲಿ ಒಂದು 5-6 ಸತಿ ಮೆಹಂದಿ ಹಾಕಿದ್ದಾಳೆ ಅಷ್ಟೇ. ಮುಂದೆ ಲ್ಯಾಪ್ಟಾಪ್ ಇಟ್ಕೊಂಡು ಮೆಹಂದಿ ಹಾಕ್ತಾ ಇದ್ದಾಳೆ. ಸೊ ಹೀಗೆ ಆಯಿತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ದಿನ, ನನ್ನ ಹಾಗೂ ನನ್ನ ಮಗಳ ಈ ದಿನ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.